ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಪತ್ರ ಬರೆದಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ CM ಹೊರಗಿಟ್ಟು ಒಂದಷ್ಟು ಚರ್ಚೆ ಮಾಡ್ತಿದ್ದಾರೆ. ರಾಜ್ಯಪಾಲರ ಕ್ರಮ ಸರಿಯಲ್ಲ ಅನ್ನೋಂಥದ್ದು ಬಗ್ಗೆ ನಿರ್ಣಯವನ್ನು ತಗೋಬೇಕು. ನನಗನ್ಸುತ್ತೆ CM ಇದ್ದು ಮಾಡಿದರೆ ಚರ್ಚೆ ಸರಿ ಹೋಗ್ತಾ ಇತ್ತು. CM ಹೊರಗಡೆ ಇದ್ದು ಮಾಡ್ತಾ ಇದ್ದಾರೆ ಅಂದರೆ ಲೀಗಲ್ಲಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಭಯಭೀತ ಆಗಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿರೋರು ಯಾರು BJP ಅವರಲ್ಲ, ಜನತಾದಳದವರು ಅಲ್ಲ, ಅವರೊಬ್ಬ ಸಾಮಾಜಿಕ ಕಾರ್ಯಕರ್ತ. ಅದರಿಂದ ಒಬ್ಬ ಪ್ರಜೆಯಾಗಿ ಸರ್ಕಾರದಲ್ಲಿ ಲೂಟಿ ಆಗಿರ್ತಕ್ಕಂಥ ಹಣವನ್ನು ಕೇಳುವಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಇದ್ದೇ ಇದೆ. ಆ ಅಡಿಯಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಗವರ್ನರ್ ಅವರು, ಯಾಕಂದರೆ ಮೇಲ್ನೋಟಕ್ಕೆ ಇದು ಲೂಟಿ ಆಗಿರೋದು ಸ್ವತಃ CM ಅವರೇ ಒಪ್ಕೊಂಡಿದ್ದಾರೆ. 178 ಅಲ್ಲ, ಅದು 89 ಕೋಟಿ ಅಂತ ಅವರೇ ಒಪ್ಕೊಂಬಿಟ್ಟಿದ್ದಾರೆ. ಮೂಢ ಹಗರಣದಲ್ಲಿ ಸೈಡ್ ತಗೊಂಡಿರೋದು ನಿಜ, ಆದರೆ ಅದನ್ನು ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ತಗೊಂಡಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಇದು ತನಿಖೆ ಆಗಬೇಕಾಗಿರೋ ಮೇಲ್ನೋಟಕ್ಕೆ ಇದರಲ್ಲಿ ಹಲವಾರು ಕಾನೂನುಗಳು ಬಿಟ್ಟು ಕಾನೂನಿನ ವೈಲೇಷನ್ನು, ಕಾನೂನಿಗೆ ವಿರುದ್ಧವಾಗಿ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರಿಂದ RTI ಕಾರ್ಯಕರ್ತ ಇವತ್ತು ಅಪ್ಲಿಕೇಶನನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇವ್ರು ತಪ್ಪು ಮಾಡಿಲ್ಲ ಅಂದರೆ ಭಯ ಬೀಳುವಂಥ ಅವಶ್ಯಕತೆಯೇ ಇರಲಿಲ್ಲ, ಕ್ಯಾಬಿನೆಟ್ ಕರೆಯುವಂಥ ಅವಶ್ಯಕತೆಯೇ ಇರಲಿಲ್ಲ. ಈ ಕ್ಯಾಬಿನೆಟ್ಟೆಲ್ಲ ಕರೀತಾ ಇದ್ದಾರೆ, ಮುಖ್ಯಮಂತ್ರಿನ ಬಿಟ್ಟು ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ತಪ್ಪು ಮಾಡಿರೋದು ಒಪ್ಕೊಂಡಂಗೆ, ಇದರಿಂದ ತಪ್ಪು ಮಾಡಿರೋದು ಒಪ್ಕೊಂಡಂಗೆ ಆಗುತ್ತೆ. ಅವರು ವಾಪಸ್ ನೋಟಿಸನ್ನು ರಾಜ್ಯಪಾಲ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಕ್ಯಾಬಿನೆಟಲ್ಲಿ ನಿರ್ಣಯ ಮಾಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ, ಇಡೀ ಕ್ಯಾಬಿನೆಟ್ ಮಂತ್ರಿಗಳೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರನ್ನ ರಕ್ಷಣೆ ಮಾಡೋಕ್ಕೆ ನಿಂತಿರೋ ಥರ ಕಾಣ್ತಾ ಇದೆ. ಯಾರೇ ಒಬ್ಬ ಸಾಮಾನ್ಯ ಪ್ರಜೆನೂ ಕೂಡ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ಕ್ಲಾರಿಫಿಕೇಷನ್ ಕೇಳುವಂಥದ್ದು ಅದು ಕರ್ತವ್ಯ, ಸಂವಿಧಾನದ ಹಕ್ಕದು. ಹಕ್ಕನ್ನು ಗೌರವಾನ್ವಿತ ರಾಜ್ಯಪಾಲರು ಮಾಡಿದ್ದಾರೆ ಅಂತ ನನಗೆ ಅನಿಸ್ತೈತೆ. ಮತ್ತು ರಾಜ್ಯಪಾಲರಿಗೆ ನೀವು ಹಿಂಗೆ ಇದೇ ಡೈರೆಕ್ಷನಲ್ಲಿ, ಇದೇ ವರ್ಡಲ್ಲಿ ನೀವು ನಮ್ಮನ್ನು ಕೇಳಬೇಕು ಅಂತ ಹೇಳೋದಾದರೆ ಅಂದರೆ ಇವರು ಸಂವಿಧಾನಕ್ಕಿಂತ ಮೇಲೆ ಇದ್ದೀನಿ ಅನ್ನೋದು ಇವ್ರ ಭಾವನೆ. ನಾವು ಗವರ್ನರ್ಗಿಂತನೂ ಮೇಲೆ, ಸಂವಿಧಾನಕ್ಕಿಂತನೂ ಮೇಲೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಗವರ್ನರ್ ಅವರು ನೋಟಿಸ್ ಕೊಡಬೇಕಾದ್ರೆ ಕಾನೂನು ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಕೊಟ್ಟಿರ್ತಾರೆ. ಅದು ಒಂಥರ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಸೊ ಅದನ್ನೇ ನೀವು ಪ್ರಶ್ನೆ ಮಾಡ್ತೀರಾ ಅಂತಂದರೆ ನಿಮಗೆ ಕಾನೂನನ್ನ ಗೌರವ ಕೊಡೋವಂಥ, ಕಾನೂನಿಗೆ ಬೆಲೆ ಕೊಡಬೇಕು ಅನ್ನೋದು ಒಂದು ಸಾಮಾನ್ಯ ಜ್ಞಾನನೂ ಕೂಡ ನಿಮಗೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಅದರಿಂದ ನೀವು ಕಾನೂನಾತ್ಮಕವಾಗಿ ನಿಮ್ಮ ಲಾಯರ್ ಏನಿದ್ದಾರೆ ಅವ್ರನ್ನ ಕೇಳಿ ಕಾನೂನಾತ್ಮಕ ಏನು ಮಾಡ್ಬೋದು ಮಾಡಿ, ಅದ್ರಾಗೆ ಅದಕ್ಕೋಸ್ಕರ ಕ್ಯಾಬಿನೆಟ್ ಕರೆದು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ರಾಜ್ಯಪಾಲರ ಮೇಲೆ ಒತ್ತಡ ಏರುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಒಳ್ಳೆಯದಲ್ಲ. ಇದು ಒಳ್ಳೆಯದಲ್ಲ. ಆ ರೀತಿ ಒತ್ತಡವನ್ನು ಹೇಳುವಂಥ ಅಧಿಕಾರ ನಿಮಗೆ ಇಲ್ಲ ಅಂತ ನನ್ನ ಭಾವನೆ. ರಾಜ್ಯಪಾಲರು ಸಂವಿಧಾನದ ಪ್ರಕಾರ ಅವರು ಸುಪ್ರೀಂ, ರಾಜ್ಯಕ್ಕೆ ಅವರು ಸುಪ್ರೀಂ. ಅದಾದಮೇಲೆ ಎಲ್ಲರೂ ನಾವೇನೇ ಕಾನೂನುಗಳು ಮಾಡಿದ್ರೂ ಕೂಡ ರಾಜ್ಯಪಾಲರ ಆದೇಶದ ಮೇಲೇ ಕಾನೂನು ಮಾಡೋದು. ನಾವು ಕ್ಯಾಬಿನೆಟ್ಟಲ್ಲಿ ಮಾಡಿದ್ರು ಕೂಡ, ವಿಧಾನಸಭೆಯಲ್ಲಿ ಮಾಡಿದ್ರು ಕೂಡ ಅದು ರಾಜ್ಯಪಾಲರ ಆದೇಶದ ಮೇರೆಗೆ ಕಾನೂನಾಗಿ ಹೊರಬರೋದು. ಅಂಥವ್ರಿಗೆ ನೀವು ಕಾನೂನನ್ನು ಹೇಳ್ಕೊಡ್ತೀರಿ ಅಂತ ಹೋದರೆ ನಿಮ್ಮ ಕಾನೂನು ಜ್ಞಾನ ಎಷ್ಟಿದೆ ಅನ್ನೋದು ಅರ್ಥ ಆಗ್ತದೆ. ಇದರಿಂದ ನೀವು ತಪ್ಪು ಮಾಡಿದ್ದೀರಾ, ಆ ತಪ್ಪಿನಿಂದ ಹೊರಬರಬೇಕು ಅನ್ನೋದು ಈ ಥರದ ಒಂದು ಒತ್ತಡವನ್ನು ಏರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಿದೆ, ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಪಾಲರನ್ನ ಬಳಸ್ಕೊಳ್ತಿದೆ ಅನ್ನೋಂಥದ್ದು ಅವರ ಆರೋಪ, ಕ್ಯಾಬಿನೆಟ್ ಆರೋಪ. ಅಲ್ಲ, ಈಗ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯಪಾಲರನ್ನ ಉಪಯೋಗ, ನೀವು ಏನೂ ಇಲ್ಲ ಅಂದಿದ್ರೆ ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡೋಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ನೀವು? ಆಯಿತು, ನೀವು ತಪ್ಪೇ ಮಾಡಿಲ್ಲ, ವಿಧಾನಸಭೆಯಲ್ಲಿ ದಾಖಲೆ ಸಮೇತ ಇಡ್ಬೋದಾಯ್ತಲ್ಲ. ನಾನು ತಪ್ಪು ಮಾಡಿಲ್ಲ, ದಾಖಲೆ ಪ್ರಕಾರನೇ, ಕಾನೂನು ಪ್ರಕಾರನೇ ನಾನು ತೊಗೊಂಡಿದ್ದೀನಿ ಅಂತ ದಾಖಲೆಗಳನ್ನು
ವಿಧಾನಸಭೆಯಲ್ಲಿ ನಿಮ್ಗೆ ತೋರ್ಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತಲ್ಲ, ಅವಕಾಶನ ಯಾಕೆ ನೀವು ಮಾಡಲಿಲ್ಲ? ಓಡೋಗ್ಬಿಟ್ರಿ ಅಲ್ಲಿಂದ, ಏಡಿ ಥರ ಓಡೋಗ್ಬಿಟ್ರಿ ನೀವು. ಅಲ್ಲಿ ನೀವು ಚರ್ಚೆ ಮಾಡಿದರೆ ಸತ್ಯಾಸತ್ಯತೆ ಏನು ಅನ್ನೋದು ಜನಕ್ಕೆ ಗೊತ್ತಾಗೋದು. ಅದು ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ನೀವು ಈ ಥರ ಮಾಡಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಅಸ್ಥಿರ ಮಾಡೋ ಉದ್ದೇಶ ಇಲ್ಲ ಕೇಂದ್ರ ರಾಜ್ಯ ಸರ್ಕಾರ. ನೋಡಿ, ಇವ್ರು ತಪ್ಪು ಮಾಡಿಲ್ಲ ಅಂದರೆ ಅಸ್ಥಿರ ಆಗ್ತೈತೆ ಅಂತ ಭಯ ಬೀಳೋ ಪ್ರಶ್ನೆನೇ ಇಲ್ಲ. ತಪ್ಪು ಮಾಡಿದರೆ ಮಾತ್ರ ಆ ಥರದ ಭಯ ಬೀಳಬೇಕು. ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಭಯ ಬೀಳ್ತಾರೆ? ಧೈರ್ಯವಾಗಿ ಎದುರಿಸಿ. ಈಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕಿದ್ರು, ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ರು. ಜನಾರ್ದನ್ ರೆಡ್ಡಿ ಮೇಲೆ ಕೇಸ್ ಹಾಕಿದ್ರು, ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ರು. ಅವ್ರು ಫೇಸ್ ಮಾಡಲಿಲ್ವ ಕೋರ್ಟಲ್ಲಿ? ನೀವು ಫೇಸ್ ಮಾಡಿ, ತಪ್ಪಿಲ್ಲ ಅಂದರೆ ಫೇಸ್ ಮಾಡಿ. ಅವಾಗೂ ಯಡಿಯೂರಪ್ಪನವ್ರ ಮೇಲೂ ಪ್ರೈವೇಟ್ ಕಂಪ್ಲೇಂಟೇ ಕೊಟ್ಟಿದ್ದು. ಅವತ್ತಿನ ಗವರ್ನರ್ ಯಾರಿದ್ರು? ಅವತ್ತು ಕೇಂದ್ರ ಸರ್ಕಾರ ಯಾರಿತ್ತು? ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಗವರ್ನರು ಕೂಡ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಆದವರು ಇದ್ದರು. ಅವಾಗ ಹೆಂಗೆ ಪರ್ಮಿಷನ್ ಕೊಟ್ಟರು ಅವರು? ಅವಾಗೇನ ನಾವು ಕ್ಯಾಬಿನೆಟಲ್ಲಿ ಕರೆದು ಈ ಥರ ನೋಟಿಸು ಕೊಟ್ಟಿದ್ದೀರಲ್ಲ, ಇದು ಈ ಥರ ಕೊಡಬೇಕಾಯ್ತು ಅಂತ ಏನೋ ತೀರ್ಮಾನ ನಾವು ಮಾಡಿದ್ದೀರ ಅವಾಗ? ಇದು ನೀವು ತಪ್ಪು ಮಾಡಿರೋ ಇದೆಲ್ಲ ನೋಡ್ತಾ ಇದ್ರೆ ನೀವು ತಪ್ಪು ಮಾಡಿರೋದನ್ನು ನಿಜ ಅಂತ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ. ಸರ್, ಪಾದಯಾತ್ರೆ ವಿಷಯ ಎಲ್ಲಿ ಬಂತು ಸರ್? ಈಗ ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು, ಬೇಸರ ಆಗಿದೆ ತನಗೆ ನೈತಿಕ ಬೆಂಬಲವನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿದ್ರು. ನೀವು ನಿನ್ನೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರಿ, ಮಾಧ್ಯಮದಲ್ಲಿ ನಾನು ಇದನ್ನು ಗಮನಿಸಿದೆ ಅಂತ. ಅದಾದ ಬಳಿಕ ವಿಜೇಂದ್ರ ಮಿಶ್ರಾ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಸೊ ಅತ್ತೆ ಅಪೋಸಿಷನ್ ಲೀಡರ್ ಅತ್ತೆ ಮತ್ತು ಹಿರಿಯರಾಗಿ ನೀವು ಪಾರ್ಟಿಯ ವೇದಿಕೆಯಲ್ಲಿ ಏನು ಚರ್ಚೆ ಮಾಡ್ತೀರಾ ಮತ್ತು ಪಾದಯಾತ್ರೆ ಮುಂದುವರಿಯುತ್ತಾ ಹೇಗೆ ಅಂತ? ನೆನ್ನೆನೂ ಕೂಡ ನಮಗೆ ಕೇಂದ್ರದ ನಾಯಕರು ಫೋನ್ ಮುಖಾಂತರ ಮಾತಾಡಿದ್ರು ನನಗೆ. ಈ ಪಾದಯಾತ್ರೆ ಏನಿದೆ ಇದು ಅವಶ್ಯಕತೆ ಇದೆ ಮಾಡುವಂಥದ್ದು. ಯಾಕೆಂದರೆ 2 ಹಗರಣಗಳಲ್ಲಿ, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ, ಮೂಡ ಹಗರಣದಲ್ಲಿ ಸುಮಾರು 3,000 ರಿಂದ 4,000 ಕೋಟಿ ದೊಡ್ಡ ಹಗರಣ ಮಾಡಿ ಇದರಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಮಂತ್ರಿಗಳೇ ಪಾಲ್ದಾರರಾಗಿದ್ದಾರೆ. ಇಂಥ ಒಂದು ದರೋಡೆಯನ್ನು ಮಾಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ಈ ಪಾದಯಾತ್ರೆ ಮಾಡುವಂಥದ್ದು ಒಳ್ಳೆಯದು. ಈಗಾಗಲೇ BJP ಪಕ್ಷದ ವತಿಯಿಂದ ನಮ್ಮ ಕೇಂದ್ರದ ನಾಯಕರು ಕೂಡ ಈ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅಂತ. ಯಾಕಂದರೆ ಪಾರ್ಲಿಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಹೊರಗಡೆನೂ ಕೂಡ ಪ್ರತಿಭಟನೆಗಳು ಕೂಡ ಆಗಿದೆ. ಅಂದರೆ ದೇಶದ ಸುದ್ದಿಯಾಗಿದೆ ಇದು. ನಿರ್ಮಲಾ ಸೀತಾರಾಮ್ ಅವರು ಮಾತಾಡಬೇಕಾದ್ರೆ ನಿನ್ನೆ ಅವರು ಹೇಳಿದ್ದಾರೆ, ಕರ್ನಾಟಕದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ದಲಿತರ ಹಣ ಲೂಟಿ ಆಗಿರೋದು, ದಲಿತರ ಜಮೀನನ್ನು ಲೂಟಿ ಆಗಿ ಬಗ್ಗೆ ಮಾತಾಡಿದ್ದಾರೆ ಅಂತ ಸ್ವತಃ ಫೈನಾನ್ಸ್ ಮಿನಿಸ್ಟ್ರು ಕೂಡ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದನೂ ನಾನು JDSನ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಸಹಕಾರ ಕೊಟ್ಟು ಕಾಂಗ್ರೆಸ್ ವಿರುದ್ಧ ಈ ಹೋರಾಟಕ್ಕೆ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು JDSನ ಮುಖಂಡರುಗಳಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಮತ್ತು ಅವ್ರ ಜೊತೆನೂ ಮಾತನ್ನು ಕೂಡ ಆಡ್ತೀನಿ. ಈ ವಿಚಾರ ಭಾಳ ಪ್ರಮುಖವಾದಂಥ ವಿಚಾರ. ಅದಕ್ಕೋಸ್ಕರ ಏನೇ ಮನಸ್ಸಲ್ಲಿ ಬೇಜಾರಿದ್ದರೂ ಕೂಡ NDA ಒಬ್ಬ ಪಾರ್ಟ್ನರ್ ಆಗಿ ತಾವು ಭಾಗವಹಿಸಬೇಕು ಅನ್ನೋ ವಿನಂತಿನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಬೇಡಿಕೆ ಇರೋದು ಒಂದೇ, ಇಲ್ಲ ಅದೇನು BJP ಪಕ್ಷದಲ್ಲಿ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ, ಯಾರೋ ಬೇರೆ ಸಾಮಾನ್ಯ ಆಗಿದ್ರು ಬಿಡ್ಬೋದು. ಇಲ್ಲ, ಈ ಪ್ರೀತಮ್ ಗೌಡನ ವಿಚಾರ ನಾನು ಪತ್ರಿಕೆಯಲ್ಲೇ ನೋಡಿರೋದು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗಿನ್ನೂ ಡೀಟೇಲ್ ಏನೂ ಗೊತ್ತಿಲ್ಲ. ಆದರೆ ಈ ಪಾದಯಾತ್ರೆ ಮಾಡ್ತಾ ಇರೋದು ನಮ್ಮ ಕೇಂದ್ರದ ನಾಯಕರ ಒಂದು ಸೂಚನೆ ಮೇರೆಗೆ, ರಾಜ್ಯದ ನಾಯಕರ, BJP ನಾಯಕರ ಎಲ್ಲ ಚರ್ಚೆ ಆದಮೇಲೆ ಇದನ್ನು ನಾವು ಮಾಡ್ತಾ ಇರೋವಂಥದ್ದು. ಆ ಸಭೆಗೆ ಕುಮಾರಸ್ವಾಮಿಯವರು ಕೂಡ ಬಂದಿದ್ದರು. ಸಣ್ಣ ಪುಟ್ಟ ವಿಚಾರದ ಇಟ್ಕೊಂಡು ನಾವು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಅನ್ನೋದು ವಿನಂತಿ ನಾನು JDSನ JT ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಯವರಿಗೆ, ನಿಖಿಲ್ ಕುಮಾರಸ್ವಾಮಿಯವರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಈ ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ಏನೇನು ತಪ್ಪಾಗಿದೆ ಅದೆಲ್ಲ ಸರಿ ಮಾಡ್ಕೊಂಡು ಒಟ್ಟಿಗೆ ನಾವು ಹೋಗೋಣ.
ಕಾಂಗ್ರೆಸ್ಸನ್ನು ಲೂಟಿ ಮಾಡ್ತಾ ಇರೋಂಥ ಈ ಕಾಂಗ್ರೆಸ್ಸವನಿಗೆ ಸರಿಯಾದಂಥ ಬುದ್ಧಿ ಕಲಿಸ್ಬೇಕಾದ್ರೆ ಇದು ಒಂದು ದೊಡ್ಡ ಅಸ್ತ್ರ. ಇದು ಈ ಅಸ್ತ್ರವನ್ನು ಯಾವುದೇ ಕಾರಣಕ್ಕೂ ನಿರುಪಯೋಗಿ ಆಗಬಾರ್ದು. ಆ ದೃಷ್ಟಿಯಿಂದ ತಾವು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ಅಲ್ಟಿಮೇಟ್ಲಿ ಸರ್, ಈಗ JDS ಬಂದಿಲ್ಲ ಅಂದ್ರೂ ಕೂಡ BJP ಪಾದಯಾತ್ರೆಯನ್ನು ಮಾಡುತ್ತೆ. ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾ ಇದ್ದಾರೆ. ಇವತ್ತು ಸಂಜೆ ಮತ್ತೆ ನಾನು ಮಾತಾಡ್ತೀನಿ. ನೆನ್ನೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಬೇರೆಯವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಇವತ್ತು ಸಂಜೆನೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ. ಈಗಾಗಲೇ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಸೊ JDSನ ಮನವೊಲಿಸುವಂಥದ್ದು ಅದೂ ಕೂಡ ಇಂಪಾರ್ಟೆಂಟ್. ಎರಡೂ ಕೂಡ ಇಂಪಾರ್ಟೆಂಟ್. ಅದರಿಂದ ಇವೆರಡನ್ನೂ ಕೂಡ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಮಾತುಕತೆಯನ್ನು ಆಡ್ತೇವೆ. ನಡೆಯುತ್ತೆ ಸರ್ ಶನಿವಾರ ಮಾಡಬೇಕು ಅಂತ ಪಾರ್ಟಿಯಲ್ಲಿ ಈಗ ಚರ್ಚೆ ನಡೀತಾ ಇದೆ. ಮಾಡಬೇಕು ಅಂತ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇದೆ. ಆ ದೃಷ್ಟಿಯಿಂದ ಇದರಲ್ಲಿ ನನ್ನ ಅಭಿಪ್ರಾಯನೂ, ನನ್ನ ಪರ್ಸ್ನಲ್ ಅಭಿಪ್ರಾಯನೂ ಕೂಡ ಈ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋದೇ ನನ್ನ ಪರ್ಸ್ನಲ್ ಅಭಿಪ್ರಾಯ. ಈ ಹೇಳಿಕೆಯಿಂದ ಅಂದರೆ ಕುಮಾರಸ್ವಾಮಿ ಅವ್ರ ಹೇಳಿಕೆಯಿಂದ NDA ಮೈತ್ರಿಕೂಟದಲ್ಲಿ ಬಿರುಕು ಅನ್ನೋದು ಕಾಂಗ್ರೆಸ್ ಚರ್ಚೆ ಮಾಡ್ತಾ ಇದೆ. ಅದು ಈ ಹೇಳಿಕೆ ಕೂಡ ಅದೇ ರೀತಿಯಲ್ಲಿದೆ. ಇಲ್ಲ, ಇದೆಲ್ಲನೂ ಕೂಡ ಸರಿ ಹೋಗುತ್ತೆ. ಒಂದೆರಡು ದಿನ ಟೈಮಲ್ಲಿ ಇವೆಲ್ಲನೂ ಕೂಡ ನಮ್ಮ ಕೇಂದ್ರ ನಾಯಕರು ಕೂಡ ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಮಾತಾಡ್ತೀವಿ ಕುಮಾರಸ್ವಾಮಿ ಅವ್ರ ಜೊತೆ. ಸೊ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ನನ್ನ ಅಭಿಪ್ರಾಯನೂ ಕೂಡ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಇದೆ. ಆ ದೃಷ್ಟಿಯಿಂದ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ. BJP ಪರಿಸ್ಥಿತಿ ಹೆಂಗೆ ಬಂದ್ಬಿಡ್ತು ಅಂದರೆ 17 ಜನ MPಗಳು ಇರೋ 2 MPನ ಕೇಳ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಆ ಥರ ಏನೂ ಇಲ್ಲ. ಸಣ್ಣ ಪುಟ್ಟ ಗೊಂದಲ ಇದೆ. ಅದನ್ನು ನಿವಾರಿಸ್ಕೊಳ್ಳೋ ಅಂಥದ್ದು ನಮ್ಮ ಅವಕಾಶ, ನಮ್ಮ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಸರ್, ಇದು